ಮಸಾಲೆನ ಹುರಿದು ಹಾಕ್ತಾ ಇದ್ದೀನಿ. ಹುರಿದು ಹಾಕೋದ್ರಿಂದ ಇದನ್ನು ಫ್ಲೇಮ್ ಆಫ್ ಮಾಡಿ ಇವಾಗ ಆರಕ್ಕೆ ಬಿಡೋಣ. ಮನೆಗಳಲ್ಲಿ ಮಾಡುವಂತಹ ಸ್ಪೆಷಲ್ ಟೊಮೊಟೊ ಬಾತ್ನ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ರುಬ್ಕೊತೀನಿ. ಮತ್ತು ಒಗ್ಗರಣೆಗೆ ಕರೆಕ್ಟಾಗಿದೆ. ಅಲ್ಲೇ ಅಕ್ಕಿ ಎಲ್ಲ ಕೆಳಗಡೆ ನಿಂತ್ಕೊಂಡು ಮಸಾಲೆ ಎಲ್ಲ ಮೇಲೆ ನಿಂತ್ಕೊಳ್ಳುತ್ತೆ. ಸೊ ಇವಾಗ ನೀಟಾಗಿ ಅದು ಕುದಿಯೋ ಟೈಮಲ್ಲಿ ಖಾರಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ, ಕಲರ್ಗೆ ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿ. ಒಬ್ಬರು ಒಂದು ಕೆಲಸ ಮಾಡ್ತಾಯಿದ್ರೆ ಇನ್ನೊಬ್ರು ಇನ್ನೊಂದು ಕೆಲಸ ಏನಾದರೂ ಮಾಡ್ತಾ ಇರ್ತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಮದುವೆ ಮನೆಗಳಲ್ಲಿ ಮಾಡುವಂತಹ ಸ್ಪೆಷಲ್ ಟೊಮೊಟೊ ಬಾತ್ನ ಮಾಡ್ತಾ ಇದ್ದೀನಿ. ಟೊಮೊಟೊ ಬಾತ್ನ ಮಾಡೋದಕ್ಕೆ ನಾನು ಏನೇನು ಐಟಮ್ನ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು 1 ಸ್ಪೂನು ಧನಿಯಾ, 1-2 ಚಕ್ಕೆ, ಲವಂಗ, 1 ಮೊಗ್ಗು, 1-2 ಏಲಕ್ಕಿ, ಇದು 1/2 ಸ್ಪೂನು ಜೀರಿಗೆ, 1/2 ಸ್ಪೂನು ಸೋಂಪು, ಮತ್ತು ಇದು ಕರಿಬೇವಿನ ಸೊಪ್ಪು, ಖಾರಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ, ಕಲರ್ಗೆ ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿ, ಮತ್ತು 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ತೆಂಗಿನಕಾಯಿ. ಇದಿಷ್ಟನ್ನು ಕೂಡ ನಾನು ಫ್ರೈ ಮಾಡಿಕೊಂಡು ರುಬ್ಕೊತೀನಿ. ಮತ್ತು ಒಗ್ಗರಣೆಗೆ ಬಟಾಣಿ, ಮೇಯ್ನ್ ಬಟಾಣಿ, ಮತ್ತು ಇದು ಕ್ಯಾಪ್ಸಿಕಮ್ಮು, 1-2 ಗೆಡ್ಡೆ ಈರುಳ್ಳಿ, ಸ್ವಲ್ಪ ಪುದೀನ, ಕೊತ್ತಂಬರಿ, 1-2 ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ. ಇಲ್ಲಿ ನಾನು ಉದ್ದಾಗಿ ಹಚ್ಕೊಂಡಿರುವಂತಹ ಟೊಮೊಟೊನ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಮತ್ತು ತುಪ್ಪ, ಇಲ್ಲಿ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಟೊಮೊಟೊ ಬಾತ್ಗೆ ಬೇಕಾಗಿರುವಂತಹ ಐಟಮ್ಸು. ಎಲ್ಲರೂ ಟೊಮೊಟೊ ಬಾತ್ನ ಮಾಡ್ತಾರೆ. ಸ್ಪೆಷಲ್ ಏನಪ್ಪ ಅಂತ ಅಂದರೆ ಇದರಲ್ಲಿ ನಾನು ಮಸಾಲೆನ ಹುರಿದು ಹಾಕ್ತಾ ಇದ್ದೀನಿ. ಹುರಿದು ಹಾಕೋದ್ರಿಂದ, ಮಸಾಲೆನ ಫ್ರೈ ಮಾಡಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ, ಮತ್ತು ಹೊಟ್ಟೆ ಉರಿ ಬರಲ್ಲ. ಒಬ್ಬೊಬ್ಬರಿಗೆ ತಿಂದಿದ ತಕ್ಷಣ ಹೊಟ್ಟೆ ಉಬ್ರಿಸ್ಕೊಳ್ಳೋದು, ಗಂಟ್ಲೆಲ್ಲ ಉರಿಯೋದು ಆ ಥರ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಹುರಿದ್ಬಿಟ್ಟು ಮಾಡ್ತೀನಿ. ಹಾಗೆ ಹಚ್ಚಿ ಹಂಗೆ ಒಗ್ಗರಣೆಗೂ ಕೂಡ ಹಾಕಿ ಮಾಡ್ತಾರೆ. ಮತ್ತು ಇದನ್ನೆಲ್ಲ ಹಸಿಯಾಗಿ ರುಬ್ಬಿ ಕೂಡ ಹಾಗೆ ಮಾಡ್ಬೋದು. ಬಟ್ ನಾನಿವತ್ತು ನೀಟಾಗಿ ಇದನ್ನು ಹುರಿದು ಪೇಸ್ಟ್ ಮಾಡಿ ಟೊಮೊಟೊ ಬಾತ್ನ ಮಾಡ್ತಾ ಇದ್ದೀನಿ. ಇದು ಯಾವುದೇ ಅಡುಗೆ ಆದರೂ ಅಷ್ಟೇ ಫ್ರೈ ಮಾಡಿ ಹಾಕಿದಾಗ ಮಸಾಲೆ ತುಂಬ ಸ್ಮೆಲ್ ಗಮ್ ಅನ್ನುತ್ತೆ, ಮತ್ತು ಅಸಿಡಿಟಿನೂ ಕೂಡ ಆಗಲ್ಲ. ಸೊ ಅದಕ್ಕೆ ನಾನಿವತ್ತು ಮಸಾಲೆನೆಲ್ಲ ಹುರಿದು ಟೊಮೊಟೊ ಬಾತನ್ನ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ಮಸಾಲೆ ಹುರಿಯೋದಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಏಕೆಂದರೆ ಡ್ರೈ ಮಸಾಲೆ ಅಲ್ವಾ, ಇದು ಖಾರ ಆಗುತ್ತೆ, ಘಾಟ್ ಬರುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ನಾನು ತಗೊಂಡಿರುವಂತಹ ಎಲ್ಲ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ. ಅದ್ರದ್ದು ಸ್ವಲ್ಪ ಘಮ ಬರಲಿ. ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡು ಕೂಡ ಹಾಕ್ಬೋದು. ಸೊ ನಾನಿಲ್ಲಿ ರುಬ್ಬಕ್ಕೇ ಹಾಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಪೇಸ್ಟ್ ಮಾಡು ಕೂಡ, ಪೇಸ್ಟ್ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ, ಮಸಾಲೆಗೆ ಹಾಕೊಳ್ಳದೆ ಪೇಸ್ಟ್ ಕೂಡ ಹಾಕೋಬೋದು. ಮಸಾಲೆ ಪದಾರ್ಥಗಳಾಯಿತು. ಇವಾಗ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ. ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಒಣಮೆಣ್ಸಿನ್ಕಾಯಿನ ಹಾಕೋಬೋದು. ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ಗೆ ಹಾಕಿದ್ದೀನಲ್ವ, ಸೊ ಅದಕ್ಕೆ ಖಾರಕ್ಕೆ ಅಂತ ಒಂದು 4 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. 1 ಚಿಟಿಕೆ ಅರಿಶಿನ ಪುಡಿ, ಮತ್ತು ಸ್ವಲ್ಪ ತೆಂಗಿನಕಾಯಿ. ನಮಗೆ 2 ಪಾವು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರೋ ನೋಡಿಕೊಂಡು ಆ ಮಸಾಲೆಗಳನ್ನ ಹಾಕೊಳ್ಳಿ. ಇದನ್ನು ಫ್ಲೇಮ್ ಆಫ್ ಮಾಡಿ ಇವಾಗ ಆರಕ್ಕೆ ಬಿಡೋಣ. ಮಸಾಲೆನ ಆರಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ಮಸಾಲೆ ಆರಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ರುಬ್ಬೋದಕ್ಕೆ. ಮಸಾಲೆ ರುಬ್ಬಿದ್ದೀನಿ. ಇವಾಗ ನೀಟಾಗಿ ನೈಸಿಗೆ ಮಸಾಲೆನ ಪೇಸ್ಟ್ ಮಾಡಿದ್ದೀನಿ. ಇಷ್ಟು ನೈಸಾಗಿ ಇದ್ದರೆ ಸರಿ, ಅದು ಮೆಣಸಿನ್ಕಾಯಿ ಎಲ್ಲ ಬೀಜ ಎಲ್ಲ ಸಿಗುತ್ತೆ. ಸೊ ಅದಕ್ಕೆ ಫುಲ್ ನೈಸಾಗೆ ರುಬ್ಬಿದ್ದೀನಿ. ಕುಕ್ಕರ್ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಫಸ್ಟೇ ತುಪ್ಪ ಹಾಕಿದ್ರೆ ಎಲ್ಲ ಬಿಸಿಗೆಲ್ಲ ಸೀದೋಗ್ಬಿಟ್ಟು ಅದ್ರ ವಾಸನೆ ಬರುತ್ತೆ. ಸೊ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ
1 ಸ್ಪೂನು ತುಪ್ಪ ಹಾಕಿದ್ದೀನಿ, ಒಂದೆರಡು ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ, ಒಂದೆರಡು ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ನೀಟಾಗಿ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ 1 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮು ಹಸಿ ಸ್ಮೆಲ್ಲೆಲ್ಲ ಹೋಗಿ ನೀಟಾಗಿ ಫ್ರೈ ಆಗಲಿ. ನಾವು ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೋದು, ಬಟ್ ನಾನು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ನಾನು ಪೇಸ್ಟನ್ನು ಹಾಕೊತಾ ಇಲ್ಲ. ಇವಾಗ ನೆನೆಸಿಟ್ಟಿರೋಂಥ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿಯನ್ನು ನೀಟಾಗಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನೀಟಾಗಿ ಬಟಾಣಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಈಗ ಮಸಾಲೆ ಹಾಕಿದ್ದೀನಿ. ಮಸಾಲೆನ 1-2 ನಿಮಿಷ ಎಣ್ಣೆ ಬಿಡೋವರೆಗೂ ಹುರಿಯೋಣ ಅಷ್ಟೇ. ಏಕೆಂದರೆ ಆಲ್ರೆಡಿ ನಾವು ಮಸಾಲೆನ ಫ್ರೈ ಮಾಡಿ ರುಬ್ಬಿರೋದ್ರಿಂದ ಅಷ್ಟು ಹಸಿ ವಾಸನೆ ಏನಿರಲ್ಲ, ಬೇಗ ಎಣ್ಣೆ ಬಿಡುತ್ತೆ. ಸೊ ನೀವು ಮಸಾಲೆ ಹುರಿದು ಹಾಕಿಲ್ಲ ಅಂತ ಅಂದರೆ ನೀಟಾಗಿ ಹಸಿ ಮಸಾಲೆ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಎಲ್ಲ ಮಸಾಲೆ ಹುರಿದಿದ್ದೀನಲ್ಲ, ಮಸಾಲೆ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕಾಗುತ್ತೆ. ಏಕೆ ಅಂತ ಅಂದರೆ ಹೈ ಫ್ಲೇಮಲ್ಲಿ ಹುರಿದಾಗ ಅದ್ರದ್ದು ಕಂಟು ವಾಸನೆ ಬರುತ್ತೆ, ಮಸಾಲೆ ಸೀದಿರೋ ಸ್ಮೆಲ್ ಬರುತ್ತೆ. ಸೊ ಅದಕ್ಕೆ ಇವಾಗ ನಾನು ಟೊಮೊಟೊನ ಮಿಕ್ಸ್ ಮಾಡ್ತೀನಿ. ಏಕೆಂದರೆ ಟೊಮೊಟೊ ಹಾಕೋದ್ರಿಂದ ಅದರಲ್ಲಿ ನೀರಿನಂಶ ಬಿಡುತ್ತಲ್ಲ, ಮಸಾಲೆ ಮತ್ತು ಟೊಮೊಟೊ ಎರಡೂ ಹೊಂದ್ಕೊಂಡು ನೀಟಾಗಿ ಬೇಯುತ್ತೆ. ಟೊಮೊಟೊಗೆ ಮೇಯ್ನ್ ಟೊಮೊಟೊನೇ ಆಗಿರೋದ್ರಿಂದ ನಾನು ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ. ನೀವು ಬೇಕಾದರೆ ಅದನ್ನು ರುಬ್ಬಿ ಪೇಸ್ಟ್ ಮಾಡು ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ಅದು ಬಾಯಿಗೆ ತಿನ್ನಬೇಕಾದ್ರೆ ನೀಟಾಗಿ ಟೊಮೊಟೊ ಸಿಗಲಿ ಅಂತ ಅನ್ನೋದಕ್ಕೋಸ್ಕರ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೇ ಟೈಮಲ್ಲಿ ಸ್ವಲ್ಪ ನೀಟಾಗಿ ಮಸಾಲೆ ಮತ್ತು ಟೊಮೊಟೊಗೆಲ್ಲ ಉಪ್ಪಿಡಿಲಿ ಅಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಾದ್ರೆ ನೋಡಿಕೊಂಡು ಹಾಕೋಣ. ಸ್ವಲ್ಪ ಹಾಕ್ತೀನಿ. ಹೆಂಗೆ ಕಾಣಿಸ್ತೈತೆ ಅಶ್ವಿನಿ? ಕಲರ್ಫುಲ್ ಆಗಿದೆ. ಟೊಮೊಟೊ ಬಾತ್ ಜೊತೆಗೆ ಏನು ಬೇಕು? ಮೊಸರು ಬಜ್ಜಿ ಸಾಕಾ? ಬೋಂಡ, ಮೊಟ್ಟೆ ಮಾಡಿ ಮೊಟ್ಟೆ ಬೇಯಿಸ್ತೀನಿ. ಅತ್ತೆ ಬಜ್ಜಿ ಮಾಡ್ತೀನಿ ಅಂತು. ಮತ್ತು ನಾವು ಇವಾಗ ಟೊಮೊಟೊ ಜೊತೆಗೆ ಟೊಮೊಟೊ ಬಾತ್ಗೆ ಕ್ಯಾಪ್ಸಿಕಮ್ಮು ಬಟಾಣಿ ಹಾಕಿದ್ದೀವಲ್ಲ, ಸೊ ಅದೇ ರೀತಿ ಮಕ್ಳಿಗೂ ಕೂಡ ಒಳ್ಳೆಯದು. ಸೋಯಾಬೀನ್ ಇರುತ್ತಲ್ಲ, ಸೋಯಾಬೀನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ಕೂಡ ಇದು ಟೊಮೊಟೊ ಬಾತ್ಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ನಾನ್ ವೆಜ್ ತಿಂದೇ ಇರೋರಿಗೆ ಬಿರಿಯಾನಿ ಫೀಲ್ ಕೊಡುತ್ತೆ, ಚೆನ್ನಾಗಿರುತ್ತಲ್ಲ. ಸೊ ನಾನ್ ವೆಜ್ ತಿಂದೇ ಇರೋರು ಆರಾಮಾಗಿ ಸೋಯಾಬೀನ್ ಹಾಕ್ಕೊಂಡು ನೀವು ಸೋಯಾ ಪಲಾವ್ ಮಾಡ್ಕೋಬೋದು, ಸೋಯಾ ಬಿರಿಯಾನಿ ಕೂಡ ಮಾಡ್ಕೋಬೋದು. ಹಾಂ, ನಾವು ಕೂಡ ಅಷ್ಟೇ ವಾರ ದಿನಗಳ ತಿನ್ನೋಕ್ಕಾಗಲ್ಲ ಅಲ್ಲ. ಸೊ ಸೋಯಾಬೀನ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಪುದೀನ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕಲರ್ಫುಲ್. ಮಸಾಲೆ ಮತ್ತು ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಿ ಎಲ್ಲ ಬೆಂದಿದೆ. ಇವಾಗ ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊತೀನಿ. ಇವಾಗ ನಾನು ಇದರಲ್ಲಿ ಮಸಾಲೆ ಎಲ್ಲ ಇತ್ತಲ್ವಾ, ಸೊ ಅದಕ್ಕೆ ನೀಟಾಗಿ ನೀರು ಹಾಕಿ ಇದರಲ್ಲೇ ಇಟ್ಟಿದ್ದೀನಿ. ಅದಕ್ಕೆ ಸ್ಮೆಲ್ ಮಾತ್ರ ಹೊಟ್ಟೆ ಹಸು ತರಿಸ್ತಿದೆ. ಹೌದಾ? ಏನು ಮಾಡಿಲ್ಲ. ಆಮೇಲೆ ನಿಮ್ಮ ನಾದಿನಿ ಎಲ್ಲೋದ್ರು, ಏನು ಮಾತಾಡ್ತಿಲ್ವಲ್ಲ. ಬಟ್ ನಿಜ ಸ್ಮೆಲ್ಲು. ನಮ್ಮ ನಾದಿನಿ ನಮ್ಮ ಪಕ್ಕದಲ್ಲೇ ಇರ್ತಾರೆ. ನಾನು ಏನೇ ಮಾಡಬೇಕಾದ್ರೂ ಅವರು ಪಕ್ಕದಲ್ಲಿ ಇಟ್ಕೊಂಡೇ ನಾವು ಮಾಡೋದು. ಏನು ಜುಡಿ, ನಾವಿಬ್ಬರು ಜೊತೆಲಿದ್ರೆ ನಮ್ಮ ಮಕ್ಕಳು. ಇವಾಗ ಈ ಟೈಮಲ್ಲಿ ನಮಗೆ ಉಪ್ಪೇನಾದರೂ ಬೇಕಾ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ನೀಟಾಗಿ ಮಸಾಲೆ ಎಲ್ಲ ಕುದೀತಾ ಇದೆ. ಈ ಟೈಮಲ್ಲಿ ತೊಳೆದಿಟ್ಟಿದಂತಹ ಅಕ್ಕಿನ ಹಾಕ್ಕೊತೀನಿ.
ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇದು ಒಂದು ಕುದಿ ಬಂದಮೇಲೆ ಇವಾಗ ಮುಚ್ಚೋಣ. ಇದು ಕುದಿ ಬಂದಿಲ್ಲ ಅಂತ ಅಂದರೆ ಮಸಾಲೆ ಎಲ್ಲ ಮೇಲೆ ನಿಂತ್ಕೊಳ್ಳುತ್ತಲ್ಲ, ಸೊ ಅದಕ್ಕೆ ನೀಟಾಗಿ ಕುದಿಯೋ ಟೈಮಲ್ಲೇ ನಾವು ಯಾವಾಗ್ಲೂ ಕುಕ್ಕರ್ ಮುಚ್ಚಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಅದು ಮಸಾಲೆ ಅಕ್ಕಿ ಎಲ್ಲ ಕೆಳಗಡೆ ನಿಂತ್ಕೊಂಡು ಮಸಾಲೆ ಎಲ್ಲ ಮೇಲೆ ನಿಂತ್ಕೊಳ್ಳುತ್ತೆ. ಸೊ ಇವಾಗ ನೀಟಾಗಿ ಅದು ಕುದಿಯೋ ಟೈಮಲ್ಲಿ ಮುಚ್ಚಿಬಿಟ್ಟು 2 ವಿಸಲ್ ಹೊಡ್ಸೋಣ. ಅಷ್ಟರಲ್ಲಿ ನಾನಿಲ್ಲಿ ಟೊಮೊಟೊ ಬಾತ್ ಮಾಡೋ ಅಷ್ಟರಲ್ಲಿ ನಮ್ಮ ಅತ್ತೆ ನೋಡಿ ಬೋಂಡಾಗ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಹಂಗೇನೆ, ಒಬ್ಬರು ಒಂದು ಕೆಲಸ ಮಾಡ್ತಾಯಿದ್ರೆ ಇನ್ನೊಬ್ರು ಇನ್ನೊಂದು ಕೆಲಸ ಯಾರಾದರೂ ಏನಾದರೂ ಮಾಡ್ತಾ ಇರ್ತಾರೆ. ಕೊಡ್ತೀನಿ ರೀ ಅತ್ತೆ. ನಮಗೆ ಇವತ್ತು ಊಟಕ್ಕೆ ಟೊಮೊಟೊ ಬಾತು, ಮೊಸರು ಬಜ್ಜಿ ವಿತ್ ಬೋಂಡ ಕುದೀತಾ ಇದೆ. ಇವಾಗ ನೀಟಾಗಿ ಈಗ ಕುದಿಯೋ ಟೈಮಲ್ಲೇ ಅನ್ನದ ಮೇಲೆ ಹಾಕಿದ್ರೆ ರೈಸೆಲ್ಲ ಆದಮೇಲೆ ತುಪ್ಪ ಹಾಕಬೇಕು. ಬಟ್ ಅದು ಹಾಕಬೇಕಾದ್ರೆ ನೀಟಾಗಿ ಎಲ್ಲದಕ್ಕೂ ಹಿಡಿಯಲ್ಲ. ಸೊ ಇವಾಗ ಕುದಿಯೋ ಟೈಮಲ್ಲೇ ಇನ್ನೊಂದು ಚೂರು ತುಪ್ಪ ಹಾಕಿ, ಏಕೆಂದರೆ ಮನೇಲಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ತುಪ್ಪ ಯೂಸ್ ಮಾಡ್ತೀವಿ. ಅವರು ಸಪ್ರೇಟ್ ಹಾಕ್ಕೊಂಡು ತಿನ್ನಿರಿ ಅಂದರೆ ತಿನ್ನಲ್ಲ. ಇವಾಗ ನೀಟಾಗಿ ತುಪ್ಪ ಎಲ್ಲ ಹಾಕಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಸಿಲ್ ಹೊಡ್ಸೋಣ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಬೇಕಾದ್ರೆ ನೋಡಿಕೊಂಡು ಪ್ರೆಷರ್ ಹೋಗ್ತಿದೆಯಾ ಇಲ್ವಾ ಅಂತ ಮುಚ್ಚಬೇಕು. ಅಡುಗೆ ಎಲ್ಲ ರೆಡಿಯಾಗಿದೆ. ನಮ್ಮ ಟೊಮೊಟೊ ಬಾತು ಚೆನ್ನಾಗೈತೆ. ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡೋಣ. ಅಷ್ಟರಲ್ಲಿ ಬೋಂಡನೂ ಕೂಡ ರೆಡಿಯಾಗಿದೆ ಇಲ್ಲಿ. ಮತ್ತು ಇಲ್ಲಿ ಮೊಸರು ಬಜ್ಜಿ ರೆಡಿ ಮಾಡಿಟ್ಟಿದ್ದೀನಿ. ಸೌತೆಕಾಯಿ ಊಟಕ್ಕೆಲ್ಲ ರೆಡಿಯಾಗಿದೆ. ಇವಾಗ ನೀಟಾಗಿ ಒಂದು ರೌಂಡು ಇದನ್ನು ಮಿಕ್ಸ್ ಮಾಡೋಣ. ಅನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇಷ್ಟು ಉದುದ್ರಾಗಿ ಚೆನ್ನಾಗಿ ಬಂದಿದೆ. ಮದುವೆ ಮನೆ ಥರ ಅಲ್ಲ, ಮದುವೆ ಮನೆ ಪಲಾವ್ ಥರ. ನೋಡಿ ಅನ್ನಕ್ಕೆ ಟೈಮ್ ಆಗಿದೆಯಲ್ಲ, ಅವನಕ್ಕೆ ಅನ್ನ ಬೇಕಂತೆ. ಅಡುಗೆ ಎಲ್ಲ ರೆಡಿಯಾಗಿದೆ, ಊಟ ಕೊಡಬೇಕು. ನಾನು ಮಾಡಿ ಟೊಮೊಟೊ ಬಾತು ನಿಮ್ಗಿಷ್ಟ ಆದರೆ ನೀವು ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.